ಅದು ಯಾರೋ ಹಬ್ಬಿಸುವ ಇಲ್ಲ ಸಲ್ಲದ ವಿಷಯಗಳು ಇನ್ನು ಯಾರದೋ ಪವಿತ್ರವಾದ ಸಂಬಂಧಗಳನ್ನು ಹಾಳು ಮಾಡ್ತವೆ. ಕೆಡಿಸಬೇಕು ಅಂತ ಹೊಟ್ಟೆ ಕಿಚ್ಚಿನಿಂದ ಇನ್ನು ಯಾರೋ ಮಾಡೋ ಪೋಸ್ಟ್‌ಗಳು ಇನ್ನು ಯಾರದೋ ನಡುವಿನ ಮುನಿಸಿಗೆ, ಭಿನ್ನಾಭಿಪ್ರಾಯಗಳಿಗೆ ಕಾರಣ ಆಗ್ತವೆ. ಹೀಗೆ ಯಾವುದೋ ಒಂದು ವಿಷಯಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರ ಕುಟುಂಬದ ಮೇಲೆ ಒಂದಿಷ್ಟು ಮುನಿಸಿಕೊಂಡು ಅಂತರ ಕಾಪಾಡಿಕೊಂಡಿದ್ದ ಸ್ಯಾಂಡಲ್‌ವುಡ್‌ನ ಶಿವತಾರ್ ಎಂಬ ಬಿರುದು ಹೊಂದಿರುವ ಧನ್ವೀರ್ ಗೌಡ ಈಗ ಅವೆಲ್ಲವನ್ನು ಮರೆತು ಅದೇ ಮಧುರ ಸ್ನೇಹದಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟು ದರ್ಶನ್ ಅವರನ್ನು ಮೀಟ್ ಮಾಡಿ ಕಾನೂನಿನ ಪ್ರೋಟೋಕಾಲ್‌ಗಳ ಪ್ರಕಾರ ಎಷ್ಟು ಮಾತಾಡಬೇಕಿತ್ತು ಅಷ್ಟು ಮಾತಾಡಿಕೊಂಡು ಬಂದಿದ್ದಾರೆ. ಆ ಮೂಲಕ ದರ್ಶನ್ ಮತ್ತು ತನ್ನ ಸ್ನೇಹ ಎಷ್ಟು ಭದ್ರವಾಗಿ ಬೇರೂರಿದೆ ಎಂಬುದನ್ನು ಪ್ರೂವ್ ಮಾಡಿರುವ ಧನ್ವೀರ್ ಗೌಡ ಅವರು ಜೈಲಿಗೆ ಹೋಗಿ ದರ್ಶನ್ ಅವರನ್ನು ಮೀಟ್ ಮಾಡ್ತಾ ಇರೋದು ಇದೇನು ಫಸ್ಟ್ ಟೈಮ್ ಅಲ್ಲ. ಈ ಮೊದಲೇ 3-4 ಸಲ ಜೈಲಿಗೆ ಹೋಗಿ ಮೀಟ್ ಆಗಿ ಬಂದಿದ್ರು. ಹಾಗೆ ದರ್ಶನ್ ಅವರು ಕೆಲವು ತಿಂಗಳು ಹೊರಗೆ ಇದ್ದಾಗ ಅವರ ಜೊತೆಗೆ ಒಂದಿಷ್ಟು ಟೈಮ್ ಕೂಡ ಸ್ಪೆಂಡ್ ಮಾಡಿದ್ರು. ಆದ್ರೆ ದರ್ಶನ್ ಮತ್ತೆ ಜೈಲಿಗೆ ಹೋದ ಮೇಲೆ ಒಂದಿಷ್ಟು ಸೃಷ್ಟಿಯಾಗಿದ್ದ ಬ್ಯಾಡದೇ ಇರುವ ಮುನಿಸುಗಳು ಈಗ ಇಲ್ಲದಂತಾಗಿವೆ. ಇವರು ಮೀಟ್ ಆಗುವುದಕ್ಕೂ ಒಂದು 4 ದಿನ ಮೊದಲೇ ದರ್ಶನ್ ಅವರ ಆಪ್ತ ಗೆಳತಿ ರಕ್ಷಿತಾ ಪ್ರೇಮ್ ಅವರು ವಿಜಯಲಕ್ಷ್ಮಿ ದರ್ಶನ್ ಜೊತೆಗೆ ಜೈಲಿಗೆ ವಿಸಿಟ್ ಮಾಡಿ ದರ್ಶನ್ ಅವ್ರ ಜೊತೆಗೆ ಆಪ್ತವಾಗಿ ಮಾತಾಡಿಕೊಂಡು ಬರ್ತಾರೆ. ಆಗ ದರ್ಶನ್ ಅವರು ಕನ್ನಡ ಫಿಲಂ ಇಂಡಸ್ಟ್ರಿ, ಲಾಲಿ ಧನಂಜಯ ಹಾಗೂ ರಾಕಿಂಗ್ ಸ್ಟಾರ್ ಎಸ್ ಅವರ ಬಗ್ಗೆ ಕೂಡ ಮಾತಾಡ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಅಲ್ಲಿ ನಡೆದ ಮಾತುಕತೆ ಮತ್ತು ಇನ್ನೂ ಮುಖ್ಯವಾದ ಕೆಲವೊಂದು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ವಿಡಿಯೋ ಇಷ್ಟ ಆದಲ್ಲಿ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ದರ್ಶನ್ ಜೈಲಿಗೆ ಹೋದ ಮೇಲೆ ರಕ್ಷಿತಾ ಪ್ರೇಮ್ ಅವರು ಒಮ್ಮೆಯೂ ಜೈಲಿಗೆ ಹೋಗಿ ಭೇಟಿಯಾಗಿರಲ್ಲ. ಅವರು ಹೊರಗಿದ್ದಾಗ ಮಾತ್ರ ದರ್ಶನ್ ಅವರನ್ನು ಮೀಟ್ ಆಗಿ ಯೋಗಕ್ಷೇಮ ವಿಚಾರಿಸಿರ್ತಾರೆ. ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ದರ್ಶನ್ ಹಾಗೂ ರಕ್ಷಿತಾ ಅವರ ಪೇರ್ ಸಾಕಷ್ಟು ಹಿಟ್ ಸಿನಿಮಾ ಕೊಟ್ಟ ಯಶಸ್ವಿ ಜೋಡಿಗಳಲ್ಲಿ ಒಂದಾಗಿರುತ್ತೆ. ಹೀಗಾಗಿ ಅವರ ನಡುವೆ ತುಂಬಾ ಅಗಾಧವಾದ ಸ್ನೇಹ ಇರುತ್ತೆ. ಈಗ ರಕ್ಷಿತಾ ಅವರು ಮೀಟ್ ಆದ ಸಮಯದಲ್ಲಿ ದರ್ಶನ್ ಅವರು ಮತ್ತೆ ಮೊದಲಿನಷ್ಟೇ ಸದೃಢವಾಗಿ ಆರೋಗ್ಯವಂತರಾಗಿ ಇದ್ದಾರೆ. ಅವರು ಕಳೆದುಕೊಂಡಿದ್ದ ತಮ್ಮ ಹಳೆಯ ಭರವಸೆಯನ್ನು ಮತ್ತೆ ಪಡೆದುಕೊಂಡಿದ್ದು ಇವಾಗ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಕಾನ್ಫಿಡೆಂಟ್ ಆಗಿ ಇದ್ದಾರೆ. ಹಾಗೆ ದರ್ಶನ್ ಅವರಿಗೆ ಕನ್ನಡ ಫಿಲಂ ಇಂಡಸ್ಟ್ರಿಯ ಮೇಲಿರುವ ಪ್ರೀತಿ ಅಭಿಮಾನ ಕೂಡ ಒಂದಿಷ್ಟು ಕಮ್ಮಿ ಆಗಿಲ್ಲ. ಹೀಗಾಗಿ ಯೋಗಕ್ಷೇಮದ ನಂತರ ಅವರು ರಕ್ಷಿತರ ಹತ್ರ ವಿಚಾರಿಸಿದೆ ಫಿಲಂ ಇಂಡಸ್ಟ್ರಿ ಬಗ್ಗೆ. ಇಂಡಸ್ಟ್ರಿ ಹೇಗೆ ನಡೀತಾ ಇದೆ, ಎಲ್ಲ ಸಿನಿಮಾಗಳು ಹೇಗೆ ಹೋಗ್ತಾ ಇದಾವೆ ಅಂತ ವಿಚಾರಿಸಿದ ದರ್ಶನ್ ಅವರು ಕೆಡಿ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಆ ಫಿಲಂ ಸೆಟ್ಗೆ ವಿಸಿಟ್ ಮಾಡಿದ್ದು ದರ್ಶನ್ ಅವರು ಕೆವಿಎಲ್ ಪ್ರೊಡಕ್ಷನ್ಸ್ ಮತ್ತು ಪ್ರೇಮ್ ಡೈರೆಕ್ಷನ್ ಅಲ್ಲಿ ಒಂದು ಮೂವಿ ಮಾಡೋ ಬಗ್ಗೆ ಕೂಡ ಆಗ ಮಾತುಕತೆ ಆಗಿತ್ತು. ಕೆಡಿ ಸಿನಿಮಾ ಹೇಗೆ ಓಡ್ತು ಅಂತ ವಿಚಾರಿಸಿದ ದರ್ಶನ್ ಅವರು ನೆಕ್ಸ್ಟ್ ರಾಕ್ಷಸ ಡಾಲಿ ಧನಂಜಯ ಅವರ ಬಗ್ಗೆ. ಅವರ ಮದರ್ ಪ್ರಾಮಿಸ್ ಮೂವಿ ಹಿಟ್ ಆಯ್ತಾ? ಡಾಲಿ ಧನಂಜಯ ತುಂಬಾ ಟ್ಯಾಲೆಂಟೆಡ್ ಆಕ್ಟರ್. ಎಷ್ಟೋ ಜನ ಹೊಸಬರಿಗೆ ಅವಕಾಶ ಕೊಡ್ತಾ ಒಳ್ಳೆಯ ರೀತಿಯಲ್ಲಿ ಬೆಳೀತಾ ಇದ್ದಾನೆ. ಅಂತವ್ರ ಸಿನಿಮಾ ಓಡ್ಬೇಕು ಅಂತ ಹೇಳ್ತಾರೆ. ಮೋಸ್ಟ್ಲಿ ಮದರ್ ಪ್ರಾಮಿಸ್ ಮೂವಿ ವಿಷಯದಲ್ಲಿ ಕೆಲವರು ಮಾಡಿದ ಅಪಪ್ರಚಾರಗಳ ಬಗ್ಗೆ ಮತ್ತು ಡಾಲಿ ಧನಂಜಯ ಅವರು ಇನ್ನು ಮೇಲೆ ಸಿನಿಮಾ ಪ್ರೊಡ್ಯೂಸ್ ಮಾಡಲ್ಲ ಅಂತ ಬೇಜಾರು ಮಾಡಿಕೊಂಡಿರೋ ವಿಷಯ ಅವರಿಗೆ ಗೊತ್ತಾಗಿದೆ. ಅದಕ್ಕೆ ಡಾಲಿ ಅಂತ ನಟನಿಗೆ ಹಾಗೆ ಆಗಬಾರದು ಅಂತ ನೊಂದುಕೊಂಡು ಅವರನ್ನು ಎನ್ಕರೇಜ್ ಮಾಡುವ ಮಾತುಗಳನ್ನು ಆಡ್ತಾರೆ. ಇದನ್ನು ಎಲ್ಲರೂ ತಿಳಿದುಕೊಳ್ಳಲೇಬೇಕು. ಎಲ್ಲರೂ ಬೆಳೆದಾಗಲೇ ಕನ್ನಡ ಫಿಲಂ ಇಂಡಸ್ಟ್ರಿ ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಅದಕ್ಕೆ ಹೊಸ ಹೊಸ ಸಿನಿಮಾಗಳ ಬಗ್ಗೆ ಫೇಕ್ ರಿವ್ಯೂ ಕೊಡದೆ ಮತ್ತು ಸುಮ್ಮನೆ ಅಪಪ್ರಚಾರ ಮಾಡೋದು ಮಾಡಬಾರದು. ದರ್ಶನ್ ಅವರಿಗೆ ಸಿನಿಮಾ ಇಂಡಸ್ಟ್ರಿ ಮೇಲೆ ಇದ್ದಷ್ಟೇ ಪ್ರೀತಿ ಅವರ ಸಹ ನಟರ ಮೇಲೂ ಇದೆ. ಅವರನ್ನು ಆದಷ್ಟು ಹುರಿದುಂಬಿಸಿ ಇನ್ನಷ್ಟು ಒಳ್ಳೆಯ ಸಿನಿಮಾಗಳನ್ನು ಮಾಡಲು ಸ್ವತಃ ದರ್ಶನ್ ಅವರು ಯಾವಾಗಲೂ ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ ಮತ್ತು ಮುಂದೆ ಕೂಡ ಅದೇ ಕಂಟಿನ್ಯೂ ಮಾಡ್ತಾರೆ. ಸುಮಲತಾ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಮಂಡ್ಯ ಎಂಪಿ ಎಲೆಕ್ಷನ್ ಅಲ್ಲಿ ಗೆಲ್ಲಲು ಜೋಡೆತ್ತುವಾಗಿ ದರ್ಶನ್ ಅವರ ಜೊತೆಗೆ ನಿಂತು ಪ್ರಚಾರ ಮಾಡಿದ ರಾಕಿಂಗ್ ಸ್ಟಾರ್ ಎಸ್ ಅವರ ಬಗ್ಗೆ ಮತ್ತು ಅವರ ಸಿನಿಮಾ ಟಾಕ್ಸಿಕ್ ಬಗ್ಗೆಯೂ ವಿಚಾರಿಸ್ಕೊಂತಾರೆ. ಟಾಕ್ಸಿಕ್ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಎಂಬ ಭರವಸೆಯ ಮಾತುಗಳನ್ನು ಆಡಿರುವ ದರ್ಶನ್ ಅವರು ಜೈಲಲ್ಲಿ ಇದ್ದರೂ ಕೂಡ ಸಿನಿಮಾದ ಸ್ಥಿತಿಗತಿಗಳ ಬಗ್ಗೆ, ಸಿನಿಮಾ ನಟರ ಕಷ್ಟ ನೋವುಗಳ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಪ್ರತಿ ಸಿನಿಮಾಗಳ ಆಗು ಹೋಗುಗಳ ಬಗ್ಗೆ ಮೀಟ್ ಮಾಡುವ ಅವರ ಆಪ್ತರ ಬಳಿ ಯಾವಾಗಲೂ ವಿಚಾರಿಸ್ತಾ ಇರ್ತಾರೆ. ಇದು ದರ್ಶನ್ ಅವರ ಸಿನಿಮಾ ಮೇಲೆ ಪ್ರೀತಿ ಎಷ್ಟಿದೆ ಎನ್ನುವುದಕ್ಕೆ ಒಂದು ಸಿಂಪಲ್ ಉದಾಹರಣೆ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಟೇಕ್ ಕೇರ್.